ಎರಡನೇ ಸುದ್ದಿ ಹಾರ್ಮುಜ್ ಸಂಘರ್ಷಕ್ಕೆ ಸಂಬಂಧಪಟ್ಟ ಸುದ್ದಿ ಇದೆ. ಒಂದು ಕಡೆ ಇಷ್ಟು ದಿನಗಳ ಕಾಲ ಅಮೆರಿಕ ಮತ್ತು ಇರಾನ್ ನಡುವೆ ನೇರವಾದಂಥ ಪೈಪೋಟಿ ಆಗ್ತಾ ಇತ್ತು. ಅಮೆರಿಕ ದಾಳಿ ಮಾಡ್ತಾ ಇದ್ದದ್ದಕ್ಕೆ ಮಧ್ಯಪ್ರಾಚ್ಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ನವರು ದಾಳಿ ಮಾಡ್ತಾ ಇದ್ರು. ಹಾಗಾದರೆ ಮಧ್ಯಪ್ರಾಚ್ಯಗಳ ರಾಷ್ಟ್ರಗಳು ಸುಮ್ಮನಿರ್ತವ? ಇತ್ತೀಚೆಗಷ್ಟೇ ಯುನೈಟೆಡ್ ಎಮಿರೇಟ್ಸ್ ಅರಬ್ನ 2 ಹಡಗುಗಳ ಮೇಲೆ ಇದೇ ಇರಾನ್ನ IRGC ಪಡೆದವರೆಲ್ಲ ದಾಳಿ ಮಾಡಿದರು. ಈಗ ಸುಮ್ಮನೆ ಕೂಡ್ತಾರ ಅವರು? ಸಾಧ್ಯವೇ ಇಲ್ಲ. ಇದೀಗ UAE ಕೂಡ ನೇರವಾಗಿ ಇರಾನ್ನ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಏನಾಯಿತು ಹಾರ್ಮುಜ್ ಜಲಸಂಧಿಯಲ್ಲಿ? ಯುದ್ಧದ ಅಪ್ಡೇಟ್ ಏನಿದೆ ಅದನ್ನು ಇವತ್ತಿನ 2ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಇರಾನ್ ವಿರುದ್ಧ ಯುದ್ಧಕ್ಕಿಳಿದ UAE, ಯುನೈಟೆಡ್ ಎಮಿರೇಟ್ಸ್ ಅರಬ್ಸ್ ನೇರವಾಗಿ ಇದೀಗ ಇರಾನ್ ವಿರುದ್ಧ ದಾಳಿಗೆ ಬಂದಿರೋದು. ಅಮೆರಿಕ ನಿರ್ಮಿತ ಡ್ರೋನ್ಗಳ ಮುಖಾಂತರ ಬಂದರ್ ಅಬ್ಬಾಸನ್ನು ಟಾರ್ಗೆಟ್ ಮಾಡಿದ್ದಾರೆ. ಸಾರಿಗೆ, ರೈಲ್ವೆ, ರಸ್ತೆ ಜಾಲ ಸಂಪೂರ್ಣವಾಗಿ ಧ್ವಂಸ ಆಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಮಧ್ಯಪ್ರಾಚ್ಯದಲ್ಲಿ ಇದೀಗ ಉದ್ವಿಗ್ನತೆ ಎಲ್ಲ ಜಾಸ್ತಿ ಆಗಿದೆ. ಇತ್ತೀಚೆಗಷ್ಟೇ ಮೊಂಬಸಾ ಮತ್ತು ಅಲ್ ಬಹಿಯಾ ಎನ್ನುವಂಥ 2 ಪ್ರಮುಖ ತೈಲ ಹಡಗುಗಳ ಮೇಲೆ ಇರಾನ್ನ ಕ್ರೂಸ್ ಕ್ಷಿಪಣಿಗಳೆಲ್ಲ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ದೊಡ್ಡ ಮಟ್ಟದ ಹಾನಿಯಾಗಿತ್ತು. ಭಾರತೀಯರು ಕೂಡ ಒಬ್ಬ ವ್ಯಕ್ತಿ ನಾಪತ್ತೆಯಾಗಿದ್ದರು, ಮೃತಪಟ್ಟಿದ್ದರೆಲ್ಲ ಸುದ್ದಿ ಆಗಿತ್ತು. ಹಲವರು ಗಾಯಗೊಂಡಿದ್ದರು. UAE ಇದರ ವಿರುದ್ಧ ಎಲ್ಲ ಮಾತನಾಡಿತ್ತು. ಇದೀಗ UAE ಸುಮ್ಮನೆ ಕೊಳ್ಳಿಲ್ಲ. ಹೀಗಾಗಿ ಅವರೆಲ್ಲ ಇರಾನ್ನ ರಾಜಧಾನಿ ಟೆಹರಾನ್, ಚಬಾಹಾರ್ ಬಂದರು, ಬೂಶೆಹರ್ ಪರಮಾಣು ಕೇಂದ್ರ, ಇಲ್ಲೆಲ್ಲ ಮಿಲಿಟರಿ ನೆಲೆಗಳ ಮೇಲೆ UAE ಮೊದಲ ಬಾರಿಗೆ ಒಂದು ವೈಮಾನಿಕ ದಾಳಿಯನ್ನೆಲ್ಲ ನಡೆಸಿದೆ ಅಂತೆ. ಅಮೆರಿಕ ಮತ್ತು ಇರಾನ್ ಯುದ್ಧದ ನಡುವೆ ನಾನೇನು ಹೇಳಿದೆ ಆವಾಗಲೇ, ಪರಸ್ಪರವಾಗಿ ಇವರ ನಡುವೆ ಎಲ್ಲ ದಾಳಿ ಪ್ರತಿದಾಳಿಗಳೆಲ್ಲ ಆಗ್ತಾ ಇತ್ತು. ಇದೀಗ ಅಮೆರಿಕದ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ನವರು ದಾಳಿ ಮಾಡಿದರು UAEಯಲ್ಲಿ. ಹೀಗಾಗಿ ಅದಕ್ಕೆ ನೇರವಾಗಿ ಕೌಂಟರ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇರಾನ್ನ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಹೇಳ್ಕೊಂಡಿದೆ, ಬಂದರ್ ಅಬ್ಬಾಸ್ ವಾಯು ಪ್ರದೇಶದಲ್ಲಿ UAE ನಿರ್ಮಿತ ಯಾಬೋನ್ ಎನ್ನುವಂಥ ಒಂದು ಸರಣಿ ಮಾಧ್ಯಮದ ಎತ್ತರದಲ್ಲಿ ಹಾರುವಂಥ ಒಂದು ಡ್ರೋನ್ ಎಲ್ಲ ಪತ್ತೆ ಆಗಿದೆ ಅಂತ. ಈ ಮುಖಾಂತರ UAE ಕೂಡ ಯುದ್ಧಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ವಿಶ್ವದ ಉಸಿರುಗಟ್ಟಿಸುವುದಕ್ಕೆ ಇರಾನ್ ಒಂದು ಸ್ಕೆಚ್ ಹಾಕಿಕೊಂಡಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಹೆಂಗೆ? ಇತ್ತೀಚೆಗಷ್ಟೇ ಹಾರ್ಮುಜ್ ಜಲಸಂಧಿಯನ್ನು ಪುನರಪಿ ಬಂದ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಇದೀಗ ಹಾರ್ಮುಜ್ ನಂತರ ರೆಡ್ ಸಿ ಬಂದ್ ಮಾಡೋದಕ್ಕೆ ಇರಾನ್ ಪ್ಲಾನ್ ಮಾಡಿಕೊಂಡಿದೆ. ಯಾವುದ್ರ ಮುಖಾಂತರ? ಹೌತಿಗಳ ಮುಖಾಂತರ ಅಂಥದ್ದು ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಬಾಬ್ ಅಲ್ ಮಂಡೇಬ್ ಜಲಸಂಧಿಯಲ್ಲಿ ಕ್ಷಿಪಣಿಗಳನ್ನು ನಿಯೋಜನೆ ಮಾಡಿದ್ದಾರೆ ಇವರು. ಅಂದರೆ ಸೌದಿ ಅರೇಬಿಯಾಕ್ಕೆ ಏಟು ಕೊಡೋ ಪ್ರಯತ್ನ ಇದು. ರೆಡ್ ಸಿ ಎಲ್ಲ ಬಂದ್ ಮಾಡ್ತಾ ಇದ್ದಾರೆ. ಯಮನ್ನಲ್ಲಿರುವಂತಹ ಹೌತಿಗಳ ಮುಖಾಂತರ ಅದನ್ನು ಬಂದ್ ಮಾಡೋದಕ್ಕೆ ಒಂದು ಕಿರಿಯದಾದಂತಹ ಬಾಬ್ ಎಲ್ ಮಂದೇಬ್ ಎನ್ನುವಂಥ ಒಂದು ಜಲಸಂಧಿಯನ್ನು ಬಂದ್ ಮಾಡೋದಕ್ಕೆಲ್ಲ ಹೋಗ್ತಿದ್ದಾರೆ. ಒಂದು $200 ಆಗ್ಬೋದು ಕಚ್ಚಾ ತೈಲದ ದರ ಅಂತ ಹೇಳ್ತಿದ್ದಾರೆ ಅದನ್ನೆಲ್ಲ ಬಂದ್ ಮಾಡಿದರೆ. ಅಂದರೆ ಸೂಯೇಜ್ ಕಾಲುವೆನೆಲ್ಲ ಸಂಪರ್ಕ ಮಾಡುತ್ತಿದ್ದು ಕೆಂಪು ಸಮುದ್ರದಿಂದ ಏಷ್ಯಾ ಮತ್ತು ಯುರೋಪ್ನ ಖಂಡಗಳನ್ನೆಲ್ಲ ಕನೆಕ್ಟಿವಿಟಿ ಮಾಡೋದಕ್ಕಿರುವಂಥ ಜಲಮಾರ್ಗ ಇದು. ಹೀಗಾಗಿ ಅಲ್ಲೆಲ್ಲ ಒಂದು 12% ತೈಲ ಇಲ್ಲಿಂದನೇ ವ್ಯಾಪಾರ ವಹಿವಾಟುಗಳಾಗುತ್ತೆ. ವಾರ್ಷಿಕವಾಗಿ $1 ಟ್ರಿಲಿಯನ್ ಮೌಲ್ಯದ ಗ್ರಾಹಕ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಬಟ್ಟೆಗಳು, ಸಾವಿರಾರು ಕಂಟೈನರ್ಗಳೆಲ್ಲ ಇಲ್ಲಿಂದ ಹೋಗೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಸೌದಿ ಅರೇಬಿಯಾ ಒಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿತ್ತು. ನಾವೇ ಒಂದು ಜೀಕರಣ ನ್ಯೂಸ್ DNA ಒಂದು ವ್ಯವಸ್ಥೆಯನ್ನು ನೋಡಿದ್ವಿ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನವರು ಏನಾದರೂ ಬಂದ್ ಮಾಡಿದರೆ ಅದಕ್ಕೆ ಪರ್ಯಾಯವಾಗಿ ಒಂದು ಪೈಪ್ಲೈನ್ ಮುಖಾಂತರ ಕೆಂಪು ಸಮುದ್ರಕ್ಕೆ ತಂದು ಕೆಂಪು ಸಮುದ್ರದಿಂದ ಅಲ್ಲಿ ಬೇರೆ ಬೇರೆ ದೇಶಗಳಿಗೆ ಪೂರೈಕೆ ಮಾಡೋದಕ್ಕೆ ಒಂದು ಸೌದಿ ಅರೇಬಿಯಾ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಂತ. ಬಟ್ ಇದೀಗ ಹೌತಿಗಳ ಮುಖಾಂತರ ಹೌತಿಗಳಿಗೂ ಮತ್ತು ಸೌದಿ ಅರೇಬಿಯಾದವರಿಗೆ ಫೈಟ್ ಶುರುವಾಗಿದ್ದನ್ನು ನೋಡ್ತಾ ಇದ್ದೀವಿ. ಈಗ ಅವರ ಮುಖಾಂತರ ರೆಡ್ ಸಿಯನ್ನು ಬಂದ್ ಮಾಡಿ ಸೌದಿ ಅರೇಬಿಯಾದ ಆರ್ಥಿಕತೆಗೂ ಕೂಡ ಹೊಡೆತ ಕೊಡೋದಕ್ಕೆ ಇರಾನ್ನವರು ಮುಂದಾಗಿದ್ದಾರೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಆಸ್ಪತ್ರೆಗಳ ಮೇಲೂ ಕೂಡ ಕ್ಷಿಪಣಿ ದಾಳಿಯಾಗಿರೋದು. ನಿನ್ನೆ ಇದರ ಬಗ್ಗೆ ನಾವು ಸುದೀರ್ಘವಾಗಿ ನೋಡಿದ್ವಿ. ಒಂದು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಪಕ್ಕದಲ್ಲೇ ಅಮೆರಿಕಾದವರು ಬಾಂಬ್ ದಾಳಿಯನ್ನು ಮಾಡಿದ್ದು. ಅಲ್ಲಿ ಯಾರಿಗೋ ಕಿಮೋಥೆರಪಿ ಆಗ್ತಾ ಇತ್ತು, ಯಾರಿಗೋ ಶಸ್ತ್ರಚಿಕಿತ್ಸೆ ಆಗ್ತಾ ಇತ್ತು, ಯಾರೋ ಚಿಕ್ಕ ಮಕ್ಕಳು ಕ್ಯಾನ್ಸರ್ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರು. ಎಲ್ಲವೂ ಘಟನೆ ಆಯಿತು. ಯುದ್ಧ ಅಪರಾಧ ಅಂತ ಇರಾನ್ನ ವಿದೇಶಾಂಗ ಸಚಿವರೆಲ್ಲ ಹೇಳಿದ್ದಾರೆ. ಇದೊಂದು ಯುದ್ಧ ಅಪರಾಧ, ಇದು ಮಾನವೀಯತೆಯ ದೃಷ್ಟಿಯಿಂದ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಹೊಡಿತಾ ಅಂತ. ಮತ್ತೊಂದು ಕಡೆ ಕುವೈತ್ಗೆ ನೀರಿನ ಜಲಯುದ್ಧ ಎಲ್ಲ ಬಂದಿದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ 90% ನೀರನ್ನು ಇವರು ಶುದ್ಧೀಕರಿಸುವ ಮುಖಾಂತರ ಪಡೆದುಕೊಳ್ತಾರೆ. ಅತಿ ಹೆಚ್ಚು ನೀರನ್ನು ಬಳಕೆ ಮಾಡುವಂತಹ ದೇಶ ಇದು. ನೈಸರ್ಗಿಕ ನೀರಿನ ಸಂಪನ್ಮೂಲಗಳು ಇಲ್ಲಿ ಇರೋದು ಶೂನ್ಯ. ಎಲ್ಲವೂ ಕೂಡ ಸಮುದ್ರದ ನೀರನ್ನೇ ಇವರೆಲ್ಲ ಫಿಲ್ಟರ್ ಮಾಡ್ತಾರೆ. ಮಳೆಯೂ ಕೂಡ ವಾರ್ಷಿಕವಾಗಿ ಕೇವಲ ಒಂದು 110 ಮಿಲಿಮೀಟರ್ ಮಳೆ ಆಗುತ್ತಂತಿಲ್ಲ, ಅದಕ್ಕಿಂತ ಕಡಿಮೆ. ನಮಗೆ ಇಡೀ ಭಾರತದಲ್ಲಿ ವರ್ಷಕ್ಕೆ 1100 ಮಿಲಿಮೀಟರ್ ಮಳೆ ಆಗುತ್ತೆ. ಬಟ್ ನೀವು ಕುವೈತ್ ಅಂತ ಒಂದು ದೇಶಕ್ಕೆ 110ಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ ಹೆಂಗೆ ಅದು ಸಾಧ್ಯ? ಹೀಗಾಗಿ ಇಲ್ಲಿ ಫಿಲ್ಟರ್ ಮಾಡಬಹುದಾದಂಥ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ದಾಳಿಯಾಗಿದೆ. ಅದಾದ ನಂತರ 500 ಮಿಲಿಯನ್ ಇಂಪೀರಿಯಲ್ ಗ್ಯಾಲನ್ ಸಿಹಿ ನೀರನ್ನು ಉತ್ಪಾದಿಸುವಂಥ ಘಟಕಗಳೆಲ್ಲ ಇತ್ತು. ಅವುಗಳನ್ನು ಟಾರ್ಗೆಟ್ ಮಾಡಿ ಇರಾನ್ನವರು ದಾಳಿ ಮಾಡಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇರಾನ್ ದಾಳಿಗೆ 9 ಬಲಿಯಾಗಿರೋ ಘಟನೆ. 9 ಜನ ಬಲಿಯಾದರು. ಉತ್ತರ ಇರಾಕ್ನ ಇರ್ಬಿಲ್ ಸುಲೈಮಾನಿಯಾದಲ್ಲಿ ಭೀಕರವಾದಂತಹ ಸ್ಫೋಟ ಆಯಿತು. ಕುರ್ದಿಶ್ ಬಂಡುಕೋರ ಗುಂಪು ಕೋಮಲಾ ಮೇಲೆ ಎಲ್ಲ ದಾಳಿಯಾಗಿದೆ. ಇರಾನ್ ದಾಳಿಗೆ 9 ಮಂದಿ ಎಲ್ಲ ಮೃತಪಟ್ಟಿದ್ದಾರೆ. 100 ಜನರಿಗೆಲ್ಲ ಗಾಯಗಳಾಗಿದೆ ಅಂತ ಸುದ್ದಿಗಳು ಬರ್ತಾ ಇದೆ. ಎಲ್ಲಿ ಆಗಿರೋ ಘಟನೆ ಇದು? ಉತ್ತರ ಇರಾಕ್ನಲ್ಲಿ ಆಗಿರುವಂಥ ಘಟನೆ.
ಇರ್ಬಿಲ್ ಸುಲೈಮಾನಿಯದಲ್ಲಿ ಒಂದು ಭೀಕರ ಸ್ಫೋಟ ಆಯಿತು. ಕುವೈತ್ನಲ್ಲಿ ದಾಳಿಯಾಗಿದ್ದರ ಕಾರಣಕ್ಕಾಗಿ ಒಂದು 7 ಜನ ಅಲ್ಲೇನೋ ಮೃತಪಟ್ಟಿದ್ದಾರಂತೆ. ನೀರಿನ ಶುದ್ಧೀಕರಣದ ಘಟ್ಟದ ಮೇಲೆಲ್ಲ ದಾಳಿ ಆಯಿತು. ಅದಾದ ನಂತರ IRGC ದಾಳಿಗೆ 105ಕ್ಕೂ ಹೆಚ್ಚು ಜನ ಕುವೈತ್ನಲ್ಲಿ ಗಾಯಗೊಂಡರು. ಸಿರಿಯಾದಲ್ಲಿ ಅಮೆರಿಕ ತನ್ನ ಮಿಲಿಟರಿ ಉಪಸ್ಥಿತಿಯನ್ನು ವಾಪಸ್ ತೆಗೆದುಕೊಂಡಿದೆ. ಅಂದರೆ 2014ರಿಂದ ಅಲ್ಲಿ ಶುರುವಾಗಿತ್ತದು. ಅಂದರೆ ಮೊದಲೆಲ್ಲ ಒಂದು 50 ವಿಶೇಷ ಕಮಾಂಡ್ಗಳಿದ್ದರು. ಅದಾದ ನಂತರ 2000 ಸೈನಿಕರನ್ನಲ್ಲಿ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಲಾಗಿತ್ತು. ಅದಕ್ಕೆ ಕಾರಣ ಬೇರೆ ಬೇರೆ ಇದೆ. ICC ಉಗ್ರರ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿರಿಯಾದಲ್ಲಿ ಅಮೆರಿಕ ತನ್ನ ಸೈನ್ಯವನ್ನು, ಹೇಗೆ ಅಫ್ಘಾನಿಸ್ತಾನದಲ್ಲಿ 2021ರ ತನಕ ಅಮೆರಿಕದ ಸೇನೆ ಇತ್ತು, ಅದೇ ರೀತಿಯಾಗಿ ತಾಲಿಬಾನ್ನ ವಿರುದ್ಧ, ಉಗ್ರರ ವಿರುದ್ಧ ನಾವೆಲ್ಲ ಹೋರಾಟ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಸಿರಿಯಾದಲ್ಲೂ ಕೂಡ ಅಂಥದ್ದೊಂದು ವ್ಯವಸ್ಥೆಯನ್ನು ಇವರು ತೆಗೆದುಕೊಂಡು ಹೋಗಿದ್ರು. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ. ಯಾಕಂದರೆ ಯಾವುದೇ ನೆಲೆಗಳು ಬೇರೆ ದೇಶದಲ್ಲಿ ಇರೋದು ಬೇಡ ಅನ್ನುವಂಥ ಒಂದು ದೊಡ್ಡ ನಿಲುವಿಗೆಲ್ಲ ಬರ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಹೀಗಾಗಿ ಸಿರಿಯಾದಿಂದ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಆ ಮುಖಾಂತರ ಒಂದು 11 ವರ್ಷದ ಕಾರ್ಯಾಚರಣೆ ಅಂತ್ಯ ಆಗ್ತಾ ಇದೆ. ಇನ್ನು ಕೊನೆಯದಾಗಿ ಯಮನ್ನಲ್ಲಿ ಮತ್ತೊಂದು ಮಹಾಯುದ್ಧದ ಭೀತಿ. ಯಾರ್ಯಾರಿಗೆ? ಸೌದಿ ಮತ್ತು ಹೌತಿಗಳಿಗೆ. ನಾನು ನಿನ್ನೆ ಇದ್ರ ಬಗ್ಗೆ ಹೇಳಿದೆ ಸುದೀರ್ಘವಾಗಿ. ಹೌತಿಗಳು ಮತ್ತು ಸೌದಿ ಅರೇಬಿಯಾದ ನಡುವೆ ಈ ಹಿಂದೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದ ಸಂಪೂರ್ಣವಾಗಿ ಇದೀಗ ಮುರಿದು ಹೋಗಿಬಿಟ್ಟಿದೆ. ಸೌದಿ ಅರೇಬಿಯಾದವರು ಯಮನ್ನ ಸರ್ಕಾರದ ಜೊತೆಗೆ ಮಾತನಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಇವರೆಲ್ಲ ಮಾತುಕತೆ ನಡೆಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಹೌತಿಗಳು ಸೌದಿ ಅರೇಬಿಯಾದ ವಿರುದ್ಧ ಎಲ್ಲ ದೊಡ್ಡ ಮಟ್ಟದ ರೊಚ್ಚಿಗೆದ್ದು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಸೌದಿ ವಿಮಾನ ನಿಲ್ದಾಣಗಳ ಮೇಲೆ ಹೌತಿಗಳೆಲ್ಲ ಕ್ಷಿಪಣಿ ದಾಳಿ ಮಾಡಿದರು. ಇರಾನ್ ಪರವಾಗಿ ಯುದ್ಧಕ್ಕೆ ಹೌತಿ ಪಡೆಯೆಲ್ಲ ತಯಾರಾಗಿದೆ. ಬಡ ರಾಷ್ಟ್ರ ಯಮನ್ ಮೇಲೆ ಇದೀಗ ಯುದ್ಧದ ಕಾರ್ಮೋಡ ಕವಿದಿರೋದನ್ನು ನೋಡ್ತಾ ಇದ್ದೀವಿ. ಇದು ಯಮನ್ನಲ್ಲಿ ಆಗಿರುವಂತಹ ಘಟನೆ. ಇದು ಆ ಮುಖಾಂತರ ಇದೀಗ ಈ ಮಧ್ಯಪ್ರಾಚ್ಯದಲ್ಲಿ ಏನು ಬೆಳವಣಿಗೆಗಳಾಗಿದೆ ನೀವು ನೋಡ್ತಾ ಇದ್ದೀರಿ. ಕೇವಲ ಇರಾನ್ ಮತ್ತು ಅಮೆರಿಕಾಗೆ ಸೀಮಿತವಾಗಿದ್ದಂಥ ಈ ಯುದ್ಧ ಮಧ್ಯಪ್ರಾಚ್ಯಕ್ಕೆ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೌದಿ ಅರೇಬಿಯಾ ಮತ್ತು ಹೌತಿಗಳ ನಡುವೆ ಈ ಹಿಂದೆ ಒಂದು ಒಪ್ಪಂದ ಆಗಿತ್ತು. ಯಾವ ಕಾರಣಕ್ಕಾಗಿಯೂ ಕೂಡ ಮಿಲಿಟರಿ ದಾಳಿ ಮಾಡಬಾರದು, ಪರಸ್ಪರವಾಗಿ ನಾವು ಸುಮ್ಮನೆ ಇರಬೇಕು ಅನ್ನುವಂಥದ್ದು. ಇತ್ತೀಚೆಗೆ ನಾನು ಒಂದು ಸುದ್ದಿ ನೋಡಿದ್ವಿ ನಾವು 2023ರಲ್ಲಿ ಚೀನಾದ ನೇತೃತ್ವದಲ್ಲಿ ಇರಾನ್ ಮತ್ತು ಸೌದಿ ಅರೇಬಿಯಾದ ನಡುವೆ ಎಲ್ಲ ಮಾತುಕತೆಗಳಾಗಿದೆ. ಸೌದಿ ಅರೇಬಿಯಾ ಅಮೆರಿಕಾದಿಂದ ದೂರ ಆಗಿ ಇರಾನ್ನ ಸ್ನೇಹತ್ವವನ್ನು ವಹಿಸ್ತಾ ಇದೆ. ಆ ಮುಖಾಂತರ ಮಧ್ಯಪ್ರಾಚ್ಯದಲ್ಲಿ ಒಂದು ಗಟ್ಟಿಯಾದ ಸಂಬಂಧ ಬರಬಹುದು ಇತ್ಯಾದಿ ಅಂತ ನಾವೆಲ್ಲ ಮಾತನಾಡ್ತಾ ಇದ್ವಿ. ಆದರೆ ಅದರ ವಿರುದ್ಧವಾಗಿ ಇದೀಗ ಹೌತಿಗಳು ಅದಾದಂಥ ಸೌದಿ ಅರೇಬಿಯನ್ನರ ಜೊತೆಗೆ ಇಂಥದ್ದೊಂದು ಬೆಳವಣಿಗೆ ಆಗ್ತಿದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ.